ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಪ್ರೈವೇಟ್ಗೆ ಕೊಡಬೇಡಿ, ಪ್ರೈವೇಟ್ ಮೆಡಿಕಲ್ ಕಾಲೇಜು ಬೇಡ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತದೆ. ಸರ್ಕಾರಿ ಮೆಡಿಕಲ್ ಕಾಲೇಜೇ ಬೇಕು. ಪ್ರೈವೇಟ್ ಆದ್ರೆ ನಾನು ಒಂದು ಓಪನ್ ಮಾಡ್ತೀನಿ ಮೆಡಿಕಲ್ ಕಾಲೇಜು. ದಯವಿಟ್ಟು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮಾಡೋದು ಬೇಡ. ಸರ್ಕಾರಿ ಕಾಲೇಜ್ ಮಾಡಲಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಲಿ, ಸರ್ಕಾರಿ ಡೆಂಟಲ್ ಕಾಲೇಜ್ ಮಾಡಲಿ, ಸರ್ಕಾರಿ ನರ್ಸಿಂಗ್ ಕಾಲೇಜು ಮೂರು ಸೇರಿಸ್ಕೊಂಡು ದಯವಿಟ್ಟು ಮೂರು ಮೆಡಿಕಲ್ ಕಾಲೇಜ್ ಸೇರಿಸಿ ನಮ್ಮದೇ ಆದ ಒಂದು ಕ್ಯಾಂಪಸ್ಸು, ನಮ್ಮದೇ ಆದ ಒಂದು ಯೂನಿವರ್ಸಿಟಿ ಆಗಲಿ. ದಯವಿಟ್ಟು ಮೆಡಿಕಲ್ ಒಂದೇ ಮೆಡಿಕಲ್ ಕಾಲೇಜ್ ಕೇಳಬೇಡಿ. ನರ್ಸಿಂಗ್ ಕಾಲೇಜ್ ಅದಕ್ಕೆ ಪಕ್ಕದಲ್ಲೇ ಇರಲಿ, ಡೆಂಟಲ್ ಕಾಲೇಜ್ ಅದಕ್ಕೆ ರಿಲೇಷನ್ನು, ಪ್ಯಾರಾಮೆಡಿಕಲ್ ಕಾಲೇಜು ಅದಕ್ಕೆ ತಮ್ಮ ಇದ್ದಂಗೆ. ಅದರಿಂದ 4 ಕಾಲೇಜುಗಳು ಬರಬೇಕು. ಆದ್ರಿಂದ ನಮ್ಮ ಧರಣಿ ಹೆಂಗಿರ್ಬೇಕು, ನೀವು ಮಾಡ್ತಾ ಇರೋದು ಎಕ್ಸಲೆಂಟ್ ಪ್ರೋಗ್ರಾಮು. ವಿಜಯಪುರ ಬಹಳ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬ ಮಹಾನುಭಾವರು ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ. ಮುಂದೆ ಈ ಮೆಡಿಕಲ್ ಕಾಲೇಜ್ ನೋಡಿ, ನಾನೊಬ್ಬ ಅಂಗವಿಕಲ. ಇದುವರೆಗೆ 2 ಮೆಡಿಕಲ್ ಕಾಲೇಜ್ಗಳು ಮಾಡಿದ್ದೀನಿ, 2 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ದೀನಿ. ಆದ್ದರಿಂದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರಬೇಕು, ಆಮೇಲೆ ಹೈಟೆಕ್ ಹಾಸ್ಪಿಟಲ್ಗಳು ಬರಬೇಕು. ಆದ್ದರಿಂದ ನಮ್ಮ ಬಿಜಾಪುರ ಕಾಲೇಜು ತಗೊಳ್ಳಿ, ಮೆಡಿಕಲ್ ಕಾಲೇಜ್ಗೆ ಇದಾಗಿ ತಗೊಳ್ಳಿ. ದಯವಿಟ್ಟು ಇನ್ನ ಬೇರೆ ಯಾವುದಾದ್ರೂ ಸಣ್ಣ ಪುಟ್ಟ ಟೌನ್ಗಳಲ್ಲಿರೋದು ಇವಾಗಲೇ ಬರ್ದಾಕೊಳ್ಳಿ. ಇಲ್ಲ ಅಂದ್ರೆ ಬೇರೆಯವ್ರು ತಗೊಂಡ್ರೆ ಬೇರೆ ಇನ್ನೊಂದು ಮೆಡಿಕಲ್ ಕಾಲೇಜ್ ಆಗ್ತದೆ ಬರಬೇಕು ಅವ್ರಿಗೆ. ಆದ್ದರಿಂದ ಸರ್ಕಾರ ಮಟ್ಟದಲ್ಲಿ ಈ ಕಾಲೇಜ್ಗೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲು ಬೇಕಾಗಿದೆ. ಆಮೇಲೆ ಇನ್ನು ನರ್ಸಿಂಗ್ ಕಾಲೇಜುಗಳಿಗೆ ಹಾಸ್ಪಿಟಲ್ ಬೇಕಾಗಿದೆ. ಎಲ್ಲ ಬೇರೆ 3 ತಾಲೂಕುಗಳಲ್ಲಿ ಇರೋ ಪ್ರತಿಯೊಂದು ಸರ್ಕಾರಿ ಹಾಸ್ಪಿಟಲ್ಗಳನ್ನು ನಮ್ಮ ಮೆಡಿಕಲ್ ಕಾಲೇಜ್ಗೆ ಲಿಂಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಾನೊಂದು ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಎಲ್ಲ ಬಸವನ ಭಾಗ್ಯವಾಡಿಯಲ್ಲಿ. ಆವಾಗ ಅದು ಹೊರಟೋಗ್ತದೆ, ಆವಾಗ ನಿಮ್ಗೆ ಸಿಕ್ಕಲ್ಲ. ದಯವಿಟ್ಟು ಇವಾಗಲೇ ಮೆಡಿಕಲ್ ಕಾಲೇಜ್ಗೆ ಲಿಂಕ್ ಮಾಡ್ಕೊಳ್ಳಿ. ಆ ಪ್ರತಿಯೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಲಿಂಕ್ ಮಾಡ್ಕೊಂಡಿಲ್ಲ ಅಂದ್ರೆ ಏರಿಯಾ ಪಾಪುಲೇಷನ್ ನಮ್ಮ ಎಂಟೈರ್ ಬಿಜಾಪುರ ಜಿಲ್ಲೆ ಟೋಟಲ್ ಆಗಿ ನಮಗೆ ಸೇರ್ಬೇಕು ಅಂತ ಕೇಳಿ. ಇಲ್ಲ ಅಂದ್ರೆ ನಿಮ್ಗೆ 7 ಲಕ್ಷ ಫೀಸ್ ಕಟ್ಟಬೇಕು. ಇದಕ್ಕೆ ಮೆಡಿಕಲ್ ಕಾಲೇಜ್ಗೆ ಡಾಕ್ಟರ್ ಇಟ್ಕೊಳ್ಳಿ. 100 ಬೆಡ್ಗೆ 100 ಬೆಡ್ಗಳಿದ್ರೆ 100 ಸೀಟ್ ಕೊಡ್ತಾರೆ. ನೀವು ಒಂದು ಸೀಟ್ಗೆ 100 ಬೆಡ್ ಇರಬೇಕು. ಎಷ್ಟು ನೀವು ಸೀಟ್ಗೆ ಕೇಳ್ತಿರೋ ಅಷ್ಟು ಬೆಡ್ಡು. ಬರೀ ಮೆಡಿಕಲ್ ಕಾಲೇಜ್ ಅಂದ್ರೆ ಬರೀ 30ಕ್ಕೆ ಮೆಡಿಕಲ್ ಕಾಲೇಜ್ ಕೊಡ್ತಾರೆ, 40ಕ್ಕೆ ಮೆಡಿಕಲ್ ಕಾಲೇಜ್ ಕೊಡ್ತಾರೆ, 60ಕ್ಕೆ ಕೊಡ್ತಾರೆ. ಅದು ಬೇಡ. 100 ಸೀಟ್ಗೆ 1000 ಬೆಡ್ ಮೆಡಿಕಲ್ ಕಾಲೇಜ್ ಬೇಕು. ನಮಗೆ 1000 ಬೆಡ್ 100 ಸೀಟ್ ಸಿಗ್ತದೆ. ಅವಾಗ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ. ಆದ್ದರಿಂದ 100 ಬೆಡ್ ದೊಡ್ಡ ಕ್ಯಾಂಪಸ್ ಕೊಡ್ಲಿ. ಮಿನಿಮಮ್ 60 ಎಕರೆ ಮಾಡಿ ಅದೊಂದು A ಗ್ರೇಡ್, B ಗ್ರೇಡ್, C ಗ್ರೇಡ್ ಸಿಟಿ ಅಂತ ಇರ್ತದೆ. ನಮ್ಮ ಸಿಟಿ ಯಾವ ಗ್ರೇಡ್ ಅಲ್ಲಿ ನನಗೆ ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು ಮುಂದಿನ ಪೀಳಿಗೆಗೆ ನೀವು ಬೇಸಿಕ್ ಫೌಂಡೇಶನ್ ಆಗ್ತಾ ಇದ್ದೀರಾ. ಆದ್ದರಿಂದ 3 ಗ್ರೇಡ್ ಕೊಡಿ. 3 ಗ್ರೇಡ್ ನಮ್ದು ಯಾವ ಸಿಟಿಗೆ ಸೇರ್ತದೋ ಅದಕ್ಕೆ ಹಾಕಿ. ದಯವಿಟ್ಟು ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಾನೊಬ್ಬ NGO ಅಡ್ವೈಸರು, ನಾನೊಬ್ಬ ಹ್ಯಾಂಡಿಕ್ಯಾಪ್ರು. ಈಗ ಏನು ಬೇಕಾದ್ರೂ ನಾನು ಸಪೋರ್ಟ್ ಮಾಡ್ತೀನಿ. ಇಂಥವನ್ನಲ್ಲಿ 7 ವರ್ಷದಿಂದ ಇದ್ದೀನಿ. ನಾನು ಅನಿಮಲ್ ವೆಲ್ಫೇರ್ ವಾರ್ಡನ್ನು, ನಾನು ಒಬ್ಬ NGO. ಆಮೇಲೆ ನಾನು ಭಾಳ NGOs ಇದೆ. ನಾನು ಇದುವರೆಗೆ 3600 NGOs ಮಾಡಿದ್ದೀನಿ. ನಿಮ್ಗೆ ಏನಾದರೂ ಬೇಕಾಗಿದ್ರೆ NGO ಇದು ಮೆಡಿಕಲ್ ಕಾಲೇಜ್ ಬಗ್ಗೆ ಅಡ್ವೈಸ್ ಬೇಕಾಗಿದ್ರೆ ನಾನು ಕೇಳ್ಬೋದು. ಯಾವುದೇ ಬಗ್ಗೆ ಆಗಲಿ ಮೆಡಿಕಲ್ ಕಾಲೇಜ್ ಇಂಟರ್ನ್ಯಾಷನಲ್ ಲೆವೆಲ್ ಮಾಡಿ ನಮ್ಮ ಜಿಲ್ಲೆ ಯಾವತ್ತೂ ಕಮ್ಮಿ ಲೆವೆಲ್ಗೆ ಹೋಗಬಾರ್ದು. ಮುಂದೆ ನಮ್ಮದೇ ರಾಜ್ಯ ಆಗ್ತದೆ. ಆದ್ದರಿಂದ ಬೆಂಗಳೂರು ಬಗ್ಗೆ ಯೋಚನೆ ಮಾಡಬೇಡಿ, ನಮ್ಮದೇ ಸಪ್ರೇಟಾಗಿ ಯೋಚನೆ ಮಾಡಿ. ಆಮೇಲೆ ಗುಲ್ಬರ್ಗ ಬಗ್ಗೆ ಯೋಚನೆ ಮಾಡಬೇಡಿ, ಬೆಳಗಾಂ ಬಗ್ಗೆ ಯೋಚನೆ ಮಾಡಬೇಡಿ. ನಾವು ಯಾವತ್ತೂ ಸಪ್ರೇಟಾಗಿ ಆಗ್ತೀವಿ. ನಾವು ಕೇಳ್ಕೊಳ್ಳಿ. ಕರ್ನಾಟಕ ಮುಂದೆ 3 ಕರ್ನಾಟಕ ಆಗ್ತೀವಿ. ಕನ್ನಡ ಮುಂದೆ ಮಾತಾಡಬಾರ್ದು ನಾವು. ದಯವಿಟ್ಟು ಕ್ಷಮಿಸಿ, ಆ ವಿಷಯದಲ್ಲಿ ನಾನು ಇನ್ವಾಲ್ವ್ ಆಗಲ್ಲ. ಆದ್ದರಿಂದ ಇವತ್ತು ಏನು ಮಾಡ್ತಾ ಇದ್ದೀರೋ ಈ ಮೆಡಿಕಲ್ ಕಾಲೇಜು ವೆರಿ ಎಕ್ಸಲೆಂಟ್ ಆ್ಯಂಡ್ ವೆರಿ ಪವರ್ಫುಲ್ ಆಗಿ ಮಾಡಿ. 100 ಬೆಡ್ ನಾವು ಬೇಕೇ ಬೇಕು ಅಂತ ಕೂತ್ಕೊಳ್ಳಿ. ಮುಂದಿನ ಪೀಳಿಗೆಗೆ ಇಲ್ಲ 150 ಬೆಡ್ ಆದರೂ ಮಾಡಿ. ಇಷ್ಟೇ ನನ್ನ ಈಗ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಆಪರ್ಚುನಿಟಿ.